ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗಣಕಲೋಕ. ಈ ವಿಡಿಯೋದಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಟೇಬಲ್ನಲ್ಲಿ ಫಾರ್ಮ್ ಮುಖಾಂತರ ಡೇಟಾ ಎಂಟ್ರಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಸ್ನೇಹಿತರೆ, ನಾನೀಗ ಮೈಕ್ರೋಸಾಫ್ಟ್ ಎಕ್ಸೆಲ್ ಶೀಟನ್ನು ಓಪನ್ ಮಾಡಿದ್ದೇನೆ. ಇದರಲ್ಲಿ ಒಂದು ಟೇಬಲ್ ಇದೆ. ಆ ಟೇಬಲ್ಗೆ ಒಂದು ಟೈಟಲ್ ಅನ್ನು ನಾನು ಸ್ಟೂಡೆಂಟ್ ಇನ್ಫೋ ಅಂತ ಕೊಟ್ಟಿದ್ದೇನೆ. ಈ ಸ್ಟೂಡೆಂಟ್ ಇನ್ಫೋ ಟೇಬಲ್ ಅಲ್ಲಿ ಸೀರಿಯಲ್ ನಂಬರ್ಸ್, ಸ್ಟೂಡೆಂಟ್ಸ್ ನೇಮು, ಡೇಟ್ ಆಫ್ ಬರ್ತ್, ಜೆಂಡರ್, ಎಜುಕೇಶನ್, ಕಾಂಟ್ಯಾಕ್ಟ್ ನಂಬರ್ ಮತ್ತು ಅಡ್ರೆಸ್, ಈ ಎಲ್ಲ ಮಾಹಿತಿಯನ್ನು ತಗೊಳ್ಳೋದಿದೆ. ಈ ಒಂದು ಮಾಹಿತಿಯನ್ನು ನಾವು ನೇರವಾಗಿ ಇಲ್ಲಿ ಟೈಪ್ ಮಾಡೋದ್ರ ಮುಖಾಂತರ ಕೂಡ ಎಂಟ್ರಿ ಮಾಡಬಹುದು. ಆದರೆ ಇದಕ್ಕಿಂತಲೂ ಒಂದು ಈಸಿಯೆಸ್ಟ್ ವೇ ಅಂದರೆ ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಿ ಆ ಫಾರ್ಮ್ ಮುಖಾಂತರ ಡೇಟಾನ ಎಂಟ್ರಿ ಮಾಡೋದು. ಓಕೆ, ಈಗ ಆ ಫಾರ್ಮು ಈ ಎಕ್ಸೆಲ್ ಅಲ್ಲಿ ಎಲ್ಲಿರುತ್ತೆ, ಆ ಫಾರ್ಮ್ ಕಮಾಂಡು ಅಥವಾ ಆಪ್ಷನ್ನು ಎಲ್ಲಿರುತ್ತೆ, ಹೇಗೆ ಆಕ್ಟಿವೇಟ್ ಮಾಡ್ಕೊಳ್ಳೋದು ಅದನ್ನ ನೋಡ್ಕೊಳ್ಳೋಣ. ಇಲ್ಲಿ ಆಫೀಸ್ ಬಟನ್ ಅಂತ ಕ್ಲಿಕ್ ಮಾಡಿ, ಆನಂತರ ಇಲ್ಲಿ ಸಿಗುತ್ತೆ ಎಕ್ಸೆಲ್ ಆಪ್ಷನ್ಸ್. ಎಕ್ಸೆಲ್ ಆಪ್ಷನ್ಸ್ ಕ್ಲಿಕ್ ಮಾಡಿದಾಗ ಇಲ್ಲಿ ಕಸ್ಟಮೈಸ್ ಅಂತ ಒಂದು ಆಪ್ಷನ್ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪಾಪ್ಯುಲರ್ ಕಮೆಂಟ್ಸ್ ಅಂತ ಒಂದು ಲಿಸ್ಟ್ ಕಾಣಿಸುತ್ತೆ. ಇಲ್ಲಿ ಪಾಪ್ಯುಲರ್ ಕಮೆಂಟ್ಸ್ ಬದಲಾಗಿ ನಾವೇನ್ ಮಾಡೋಣ, ಆಲ್ ಕಮೆಂಟ್ಸ್ ಅಂತ ತಗೊಳ್ಳೋಣ. ಆಲ್ ಕಮೆಂಟ್ಸ್ ಅಂತ ತಗೊಂಡಾಗ ಇಲ್ಲಿ ಅಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಕಮೆಂಟ್ಸ್ ಓಪನ್ ಆಗ್ತವೆ. ಇದರಲ್ಲಿ ನಮಗೆ ಫಾರ್ಮ್ ಕಮೆಂಟ್ ಬೇಕು. ಎಫ್ ಅಲ್ಫಾಬೆಟ್ ಬರೋವರೆಗೂ ನೀವು ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿ. ಇದರಲ್ಲಿ ನಮಗೆ ಎಫ್ ಅನ್ನುವಂಥ ಅಲ್ಫಾಬೆಟ್ ಬಂದಿದೆ. ಇದರಲ್ಲಿ ಫಾರ್ಮ್ ಆಪ್ಷನ್ ಎಲ್ಲಿದೆ ಅಂತ ಹುಡುಕಾಡಿ. ಓಕೆ, ಇಲ್ಲಿ ಫಾರ್ಮ್ ಕಮಾಂಡ್ ನಮಗೆ ಸಿಕ್ಕಿದೆ. ಇದನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ನಾವು ಆ್ಯಡ್ ಅಂತ ಕ್ಲಿಕ್ ಮಾಡಬೇಕು. ಆ್ಯಡ್ ಅಂತ ಕ್ಲಿಕ್ ಮಾಡಿದ್ರೆ ಆ ಒಂದು ಕಮಾಂಡು ಅಥವಾ ಆಪ್ಷನ್ನು ಈ ಕಡೆ ರೈಟ್ ಸೈಡ್ ಅಲ್ಲಿ ಕ್ವಿಕ್ ಎಸ್ ಬಾರ್ ಐಕಾನ್ ಜೊತೆಗೆ ಸೇರ್ಕೊಳ್ಳುತ್ತೆ. ನಂತರ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ. ಈಗ ನಮ್ಮ ಕ್ವಿಕ್ ಎಸ್ ಬಾರ್ ಅಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನಮಗೆ ಫಾರ್ಮ್ ಕಮಾಂಡು ಸಿಕ್ಕಿರುತ್ತೆ. ಓಕೆ, ಈಗ ನಾವು ಈ ಟೇಬಲ್ ಅಲ್ಲಿ ಡೇಟಾನ ಎಂಟ್ರಿ ಮಾಡಬೇಕು. ಈ ಟೇಬಲ್ ಅಲ್ಲಿ ಮೊದಲಿಗೆ ಸೀರಿಯಲ್ ನಂಬರ್ಸ್ ಅಂತ ಇದಾವೆ. ಸೀರಿಯಲ್ ನಂಬರ್ಸ್ ನಾವು ಫಾರ್ಮ್ ಅಲ್ಲಿ ತಗೊಳ್ಳೋದು ಬೇಡ, ಯಾಕಂದ್ರೆ ಅದನ್ನ ಈಸಿಯಾಗಿ ನಾವು ಇಲ್ಲಿ ಟೈಪ್ ಮಾಡ್ಕೋಬಹುದು. ಈ ಸೀರಿಯಲ್ ನಂಬರ್ ಕಾಲಮ್ ಅಲ್ಲಿ ಮೊದಲು 1 ಅಂತ ಟೈಪ್ ಮಾಡ್ತೀನಿ, ನಂತರ ಅದರ ಕೆಳಗಡೆ 2 ಅಂತ ಟೈಪ್ ಮಾಡಿದ್ದೀನಿ. ಈ 2 ಕಾನ್ಸಿಕ್ಯೂಟಿವ್ ಸೆಲ್ಸ್ ಅನ್ನ ಸೆಲೆಕ್ಟ್ ಮಾಡಿ ನಾನಿಲ್ಲಿ ರೈಟ್ ಬಾಟಮ್ ಕಾರ್ನರ್ ಅಲ್ಲಿ ನಮ್ಮ ಮೌಸ್ ನಿಂದ ಲೆಫ್ಟ್ ಬಟನ್ ಒತ್ತಿ ಹಿಡಿದು ಹೀಗೆ ಕೆಳಗಡೆ ಡ್ರ್ಯಾಗ್ ಮಾಡಿದ್ರೆ ಆ ಒಂದು ಸೀರಿಯಲ್ ನಂಬರ್ಸ್ ಆಟೋಮೆಟಿಕ್ ಆಗಿ ಫಿಲ್ ಆಗಿಬಿಡ್ತವೆ. ಇನ್ನು ಇಲ್ಲಿ ಉಳಿದಂತ ಒಂದು ಇನ್ಫಾರ್ಮೇಶನ್ಗೆ, ಉಳಿದಂತ ಡೇಟಾಗೆ ನಾವು ಒಂದು ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಬೇಕು. ನಾನೀಗ ಈ ಸ್ಟೂಡೆಂಟ್ ಟೇಬಲ್ ಅಲ್ಲಿ ಈ ಸೀರಿಯಲ್ ನಂಬರ್ ಬಿಟ್ಟು ಉಳಿದಂತ ಎಲ್ಲ ಹೆಡರ್ಸ್ ಅನ್ನು ಸೆಲೆಕ್ಟ್ ಮಾಡಿದ್ದೀನಿ. ನಂತರ ನಾನು ಏನ್ ಮಾಡ್ತೀನಿ, ಇಲ್ಲಿ ಈ ಒಂದು ಫಾರ್ಮ್ ಕಮಾಂಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ಇಂದ ಒಂದು ಮೆಸೇಜ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನಾವೇನ್ ಮಾಡೋಣ, ಓಕೆ ಅಂತ ಕ್ಲಿಕ್ ಮಾಡೋಣ. ಓಕೆ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಂದು ಫಾರ್ಮ್ ಕ್ರಿಯೇಟ್ ಆಗಿದೆ. ಓಕೆ, ಇಲ್ಲಿ ಸ್ಟೂಡೆಂಟ್ಸ್ ನೇಮು, ಡೇಟ್ ಆಫ್ ಬರ್ತ್, ಜೆಂಡರ್, ಎಜುಕೇಶನ್, ಕಾಂಟ್ಯಾಕ್ಟ್ ನಂಬರ್, ಅಡ್ರೆಸ್ ಎಲ್ಲ ಒಂದು ಹೆಡ್ಡಿಂಗ್ಸ್ ಇಲ್ಲಿ ಕಾಣಿಸ್ತಾ ಇದಾವೆ. ಅದ್ರ ಮುಂದೆ ಅದಕ್ಕೆ ಒಂದು ರೆಸ್ಪೆಕ್ಟಿವ್ ಫೀಲ್ಡ್ ಇಲ್ಲಿದಾವೆ. ಇವನ್ನ ನಾವು ಫೀಲ್ಡ್ ಅಂತ ಹೇಳ್ತೀವಿ. ಇಲ್ಲಿ ಸ್ಟೂಡೆಂಟ್ಸ್ ನೇಮ್ ಅಂತ ಇದೆ, ಇದರಲ್ಲಿ ನಾವು ಟೈಪ್ ಮಾಡೋಣ. ಏನು, ಮೊದಲಿಗೆ ಸಿಂಧು ಅಂತ ಮಾಡೋಣ. ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಸಿಂಧು ಅಂತ ಬರ್ಕೊಂಡಿದ್ದೀನಿ. ಅವರು ಒಂದು ಡೇಟ್ ಆಫ್ ಬರ್ತ್ ಹಾಕೋಣ. ಏನು, 15/5/1995. ಜೆಂಡರ್ ಫಿಮೇಲ್. ಇಲ್ಲಿ ನಿಮ್ಮ ಕೀಬೋರ್ಡ್ ಅಲ್ಲಿ ಟ್ಯಾಬ್ ಅಂತ ಹೊಡೆದ್ರೆ ಅದು ನೆಕ್ಸ್ಟ್ ಫೀಲ್ಡ್ಗೆ ಜಂಪ್ ಆಗ್ತಾ ಇರುತ್ತೆ. ಎಜುಕೇಶನ್ ಬರ್ಕೊಳ್ಳೋಣ, BE. ನೆಕ್ಸ್ಟು ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಬರ್ದಿದ್ದೀವಿ. ಅಡ್ರೆಸ್ ಬರೆಯೋಣ, PK ನಗರ್, ಹುಬ್ಬಳ್ಳಿ. ನಂತರ ಈ ಒಂದು ಇನ್ಫಾರ್ಮೇಶನ್ ಟೇಬಲ್ ಅಲ್ಲಿ ಆಡ್ ಆಗಬೇಕಾದ್ರೆ ನಾವೇನ್ ಮಾಡಬೇಕು, ಇಲ್ಲಿ ನೀವು ಅಂತ ಒಂದು ಆಪ್ಷನ್ ಇದೆ, ನೀವು ಅನ್ನುವಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಪ್ರೆಸೆಂಟ್ ಇರುವಂತ ಡೇಟಾ ಟೇಬಲ್ ಅಲ್ಲಿ ಆಡ್ ಆಗಿಬಿಡುತ್ತೆ. ಆಡ್ ಆಗಿದೆ. ಈಗ ಮತ್ತೆ ನಮಗೆ ಇನ್ನೊಂದು ಇನ್ಫಾರ್ಮೇಶನ್ ಇದರಲ್ಲಿ ಎಂಟ್ರಿ ಮಾಡೋದಿದ್ರೆ ಆ ಒಂದು ಡೇಟಾನ ನಾವಿಲ್ಲಿ ಟೈಪ್ ಮಾಡಬಹುದು. ನಂತರ ಇಲ್ಲಿ ಬರೆಯೋಣ ಪವನ್. ಟ್ಯಾಬ್ ಅನ್ನು ಪ್ರೆಸ್ ಮಾಡಿದ್ದೀನಿ. ಓಕೆ, ಟ್ಯಾಬ್ ಪ್ರೆಸ್ ಮಾಡಿದಾಗ ನೆಕ್ಸ್ಟ್ ಫೀಲ್ಡ್ಗೆ ಜಂಪ್ ಆಗುತ್ತೆ. ಇಲ್ಲಿ ಬರ್ಕೊಳ್ಳೋಣ ಜೆಂಡರ್ ಮೇಲ್, ಎಜುಕೇಶನ್ BA, ಬರ್ದಿದ್ದೀವಿ. ನಂತರ ಅಡ್ರೆಸ್ ಬರೆಯೋಣ, ಅಡ್ರೆಸ್ PK ನಗರ್, ಹುಬ್ಳಿ.
ಓಕೆ. ಮತ್ತೆ ಈ ಒಂದು ಡೇಟಾ ನಿಮಗೆ ಇಲ್ಲಿ ಆಡ್ ಮಾಡಬೇಕಾದ್ರೆ ನಿಮ್ಮ ಕೀಬೋರ್ಡ್ ಅಲ್ಲಿ ಎಂಟರ್ ಬಟನ್ ಪ್ರೆಸ್ ಮಾಡಿದಾಗೂ ಕೂಡ ಆ ಒಂದು ಡೇಟಾ ಟೇಬಲ್ ಅಲ್ಲಿ ಆಡ್ ಆಗಿರುತ್ತೆ. ಮತ್ತೊಂದು ಇನ್ಫಾರ್ಮೇಶನ್ ಬರೆಯೋಣ ಇಲ್ಲಿ. ಓಕೆ, ಆಶ್ ಡೇಟ್ ಆಫ್ ಬರ್ತ್ 1999, ಜೆಂಡರ್ ಮೇಲ್, ಟ್ಯಾಬ್ ಹೊಡೆಯೋಣ, ನೆಕ್ಸ್ಟ್ ಬರುತ್ತೆ. ಇದರಲ್ಲಿ PUC ಅಂತ ಬರ್ಕೊಳ್ಳೋಣ. ನೆಕ್ಸ್ಟು ಕಾಂಟ್ಯಾಕ್ಟ್ ನಂಬರ್ ಬರಿತಾ ಇದ್ದೀವಿ ಹೀಗೆ. ನಂತರ ಅಡ್ರೆಸ್ ಬರೆಯೋಣ. ಓಕೆ, ವಿದ್ಯಾನಗರ್, ತುಮಕೂರು ಬರೆದಿದ್ದೀವಿ. ಎಂಟರ್ ಬಟನ್ ಪ್ರೆಸ್ ಮಾಡೋಣ. ಆ ಒಂದು ಡೇಟಾ ಇದರಲ್ಲಿ ಆ್ಯಡ್ ಆಗಿಬಿಡುತ್ತೆ. ಹೀಗೆ ನಾವು ಎಷ್ಟು ಬೇಕಾದಷ್ಟು ಡೇಟಾನ ಈ ಒಂದು ಟೇಬಲ್ ಅಲ್ಲಿ ಆ್ಯಡ್ ಮಾಡ್ಬೋದು. ಇಲ್ಲಿ ನಾವು ಯಾವ್ಯಾವೆಲ್ಲ ಡೇಟಾನ ಇದರಲ್ಲಿ ಎಂಟ್ರಿ ಮಾಡಿದ್ದೀವಿ ಅನ್ನೋದನ್ನು ನೋಡಲಿಕ್ಕೆ ಇಲ್ಲಿ ಫೈಂಡ್ ಪ್ರೀವಿಯಸ್ ಅಂತ ಆಪ್ಷನ್ ಇದೆ. ಫೈಂಡ್ ಪ್ರೀವಿಯಸ್ ಪ್ರೆಸ್ ಮಾಡಿದಾಗ ಯಾವ ಡೇಟಾನ ನಾವು ಇದರಲ್ಲಿ ಎಂಟ್ರಿ ಮಾಡಿದ್ದೀವಿ ಅನ್ನೋದು ಹಳೆ ಡೇಟಾನ ತೋರಿಸ್ತಾ ಇದೆ. ಇದರ ನಂತರ ಸಿಂಧು ನಂತರ ಮತ್ತೆ ಯಾವ ಡೇಟಾ ಇದೆ ಅಂತ ನೋಡಬೇಕು. ಅದಕ್ಕೆ ಫೈಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಫೈಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಡೇಟಾ ತೋರಿಸುತ್ತೆ. ಪ್ರೀವಿಯಸ್ ಅಂತ ಕ್ಲಿಕ್ ಮಾಡಿದಾಗ ಅದರ ಹಿಂದಿನ ಒಂದು ಡೇಟಾ ತೋರಿಸುತ್ತೆ. ಇದರಲ್ಲಿ ನಮ್ಗೆ ಯಾವ್ದಾದ್ರು ಒಂದು ಡೇಟಾ ಬೇಡ ಅನಿಸಿದ್ರೆ ಅದನ್ನ ಡಿಲೀಟ್ ಮಾಡಬಹುದು. ಇಲ್ಲಿ ಡಿಲೀಟ್ ಅಂತ ಆಪ್ಷನ್ ಇದೆ. ಡಿಲೀಟ್ ಅಂತ ಕ್ಲಿಕ್ ಮಾಡಿ. ಇದು ಪರ್ಮನೆಂಟ್ಲಿ ಡಿಲೀಟ್ ಆಗುತ್ತೆ ಅಂತ ಹೇಳ್ತಾ ಇದೆ ಇಲ್ಲಿ ಮೆಸೇಜ್ ಅಲ್ಲಿ. ಓಕೆ ಕೂಡ ಆ ಒಂದು ಡೇಟಾ ಪರ್ಮನೆಂಟ್ ಆಗಿ ಡಿಲೀಟ್ ಆಯ್ತು. ಮತ್ತೆ ಯಾವ್ದಾದ್ರು ಬೇಕಿದ್ರೆ ಮತ್ತೆ ನೀವು ಇಲ್ಲಿ ಒಂದು ಡೇಟಾನ ಟೈಪ್ ಮಾಡಿ ಆ ಡೇಟಾನ ಟೇಬಲ್ ಅಲ್ಲಿ ಸೇರಿಸಬಹುದು. ಇಲ್ಲಿ ನಾ ಇನ್ನೊಂದು ಡೇಟಾನ ಎಂಟ್ರಿ ಮಾಡ್ತೀನಿ. ಮಂಜುನಾಥ್, ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡೋಣ. ನೆಕ್ಸ್ಟ್ ಮೇಲ್, ಎಜುಕೇಶನ್ SSLC, ಕಾಂಟ್ಯಾಕ್ಟ್ ಇನ್ಫೋ. ನೆಕ್ಸ್ಟ್ ಅಡ್ರೆಸ್ PK ನಗರ್, ಹುಬ್ಳಿ ಬರ್ದಿದ್ದೀವಿ. ಎಂಟರ್ ಬಟನ್ ಪ್ರೆಸ್ ಮಾಡಿದ್ರೆ ಆ ಡೇಟಾ ಇದರಲ್ಲಿ ಆಡ್ ಆಗ್ತಾ ಹೋಗುತ್ತೆ. ಹೀಗೆ ನಾವು ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಿ ಡೇಟಾನ ಎಂಟ್ರಿ ಮಾಡಬಹುದು. ಈಗ ನಾನು ಈ ಫಾರ್ಮ್ ಅನ್ನ ಕ್ಯಾನ್ಸಲ್ ಮಾಡ್ತೀನಿ. ಇಲ್ಲಿ ನಾವು ಫಾರ್ಮ್ ಅನ್ನ ತಗೊಂಡಿದ್ದೀವಿ. ಆ ಫಾರ್ಮ್ ಕಮಾಂಡ್ ಏನ್ ಬಂದಿದೆ ಈ ಕ್ವಿಕ್ SS ಬಾರ್ ಜೊತೆಗೆ ಬಂದಿದೆ. ಈಗ ನನಗೆ ಈ ಫಾರ್ಮ್ ಕಮಾಂಡ್ ಅನ್ನ ಕ್ಯಾನ್ಸಲ್ ಮಾಡಬೇಕು. ಕ್ಯಾನ್ಸಲ್ ಮಾಡೋದು ಹೇಗ್ರಿ? ಈ ಒಂದು ಫಾರ್ಮ್ ಕಮಾಂಡ್ ಪಕ್ಕದಲ್ಲಿ ಒಂದು ಆರೋ ಮಾರ್ಕ್ ಕಾಣಿಸ್ತದೆ, ಡ್ರಾಪ್ ಡೌನ್ ಆರೋ ಮಾರ್ಕ್. ಇದರಲ್ಲಿ ಹೋಗೋಣ. ಮೋರ್ ಕಮೆಂಟ್ಸ್ ಅಂತ ಕ್ಲಿಕ್ ಮಾಡಿ. ಮತ್ತೆ ಮೊದಲಿನಂತೆ ನಮಗೊಂದು ಇಲ್ಲಿ ಎಕ್ಸೆಲ್ ಆಪ್ಷನ್ಸ್ ವಿಂಡೋ ಓಪನ್ ಆಗಿದೆ. ಇದರಲ್ಲಿ ನಮ್ಗೆ ಯಾವ್ದು ಬೇಡ, ಫಾರ್ಮ್ ಕಮಾಂಡ್ ಬೇಡ, ಇದನ್ನ ಸೆಲೆಕ್ಟ್ ಮಾಡಿ ರಿಮೂವ್ ಅಂತ ಕೊಡೋಣ. ರಿಮೂವ್ ಅಂತ ಕೊಟ್ರೆ ಹೊರಟೋಗುತ್ತೆ. ಓಕೆ, ಮತ್ತೊಮ್ಮೆ ನಿಮ್ಗೆ ಈ ಒಂದು ಫಾರ್ಮ್ ಅನ್ನ ಆಕ್ಟಿವೇಟ್ ಮಾಡ್ಕೋಬೇಕು ಅಂದ್ರೆ ಹೇಗೆ? ನಾನು ಆಗ್ಲೇ ಇಲ್ಲಿ ಎಕ್ಸೆಲ್ ಇದು ಆಫೀಸ್ ಬಟನ್ ಇಂದ ಹೋಗಿ ಎಕ್ಸೆಲ್ ಆಪ್ಷನ್ಸ್ ಅಲ್ಲಿ ಓಪನ್ ಮಾಡೋದನ್ನ ಹೇಳಿದೆ. ಈ ಕ್ವಿಕ್ ಎಸ್ ಎಸ್ ಬಾರ್ ಪಕ್ಕದಲ್ಲಿ ಡ್ರಾಪ್ ಡೌನ್ ಯಾರೋ ಇದೆ. ಇದರಲ್ಲಿ ಹೋಗಿ ಮೋರ್ ಕಮೆಂಟ್ಸ್ ಅಂತ ಕ್ಲಿಕ್ ಮಾಡಿ ಎಕ್ಸೆಲ್ ಆಪ್ಷನ್ಸ್ ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ಅಗೇನ್ ಆಲ್ ಕಮೆಂಟ್ಸ್ ಅಂತ ತಗೋಬಹುದು. ಇದರಲ್ಲಿ ಫಾರ್ಮ್ ಕಮಾಂಡ್ ಅನ್ನ ಹುಡುಕಾಡಿ ಸೆಲೆಕ್ಟ್ ಮಾಡ್ಕೊಂಡು ನಂತರ ಆಡ್ ಅದ್ ಕೊಟ್ರೆ ಮತ್ತೆ ಅದು ಕ್ವಿಕ್ SS ಬಾರ್ ಜೊತೆಗೆ ಸೇರುತ್ತೆ. ಹೀಗೆ ಮತ್ತೆ ನಾವು ಇದೇ ಒಂದು ಟೇಬಲ್ ಅಲ್ಲೇ ಡೇಟಾನ ಕಂಟಿನ್ಯೂ ಮಾಡಬೇಕಾದ್ರೆ ಮತ್ತೆ ಒಂದು ಟೇಬಲ್ ಹೆಡರ್ಸ್ ಅನ್ನ ಸೆಲೆಕ್ಟ್ ಮಾಡಿ ಈ ಫಾರ್ಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಸೇಮ್ ಫಾರ್ಮ್ ಇಲ್ಲಿ ನಮ್ಗೆ ಸಿಗುತ್ತೆ. ಫೈಂಡ್ ಪ್ರೀವಿಯಸ್, ಫೈಂಡ್ ನೆಕ್ಸ್ಟ್ ಅಂತ ಕೊಟ್ಟು ನಾವೊಂದು ಇನ್ಫಾರ್ಮೇಶನ್ ಚೆಕ್ ಮಾಡ್ತಾ ಹೋಗ್ಬೋದು ಅಥವಾ ಹೊಸ ಇನ್ಫಾರ್ಮೇಶನ್ ಹೊಸ ಡೇಟಾನ ಇದರಲ್ಲಿ ಎಂಟ್ರಿ ಮಾಡ್ತಾ ಇರಬಹುದು. ಓಕೆ, ಇದಾಗಿತ್ತು ಸ್ನೇಹಿತರೆ ಫಾರ್ಮ್ ಅನ್ನ ಕ್ರಿಯೇಟ್ ಮಾಡೋದು, ಫಾರ್ಮ್ ಮುಖಾಂತರ ಟೇಬಲ್ ಅಲ್ಲಿ ಡೇಟಾನ ಎಂಟ್ರಿ ಮಾಡುವಂತ ಒಂದು ವಿಧಾನದ ಬಗ್ಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಗಳ ಮುಖಾಂತರ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.